ನಿಮ್ಮನ್ನ ಗಾಯಕರು ಅನ್ಬೇಕಾ, ಸಂಗೀತ ನಿರ್ದೇಶಕರು ಅನ್ಬೇಕಾ, ಅಥವಾ ನಟ ಅನ್ಬೇಕಾ ಅಂತ? ಇಲ್ಲ ಸರ್, ಅದು ನನಗೆ ಹೆಂಗೆ ಅಂದರೆ ಬೇಸಿಕಲಿ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಸಂಗೀತದಲ್ಲಿ. Okay. ಸೊ ಚಿಕ್ಕ ವಯಸ್ಸಲ್ಲಿ ನಾನು ಹಾಡಕ್ಕೆ ಶುರು ಮಾಡಿದ್ದನ್ನು ನೋಡಿ ನಮ್ಮ ತಂದೆ ತಾಯಿ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಸಿಂಗಿಂಗ್ ಕ್ಲಾಸಸ್ಗೆ ಹಾಕಿದ್ರು. ಸೊ ಅಲ್ಲಿಂದ ಏನಾಯ್ತು ಅಂದರೆ ಚಿಕ್ಕ ವಯಸ್ಸಲ್ಲಿ ಅದು ಹಾಬಿ ಥರ ಇದ್ದಿದ್ದು. ಅವಾಗ ತುಂಬ ಚೂಟಿಯಾಗಿದ್ದೆ, ತುಂಬ ಚುರುಕಾಗಿದ್ದೆ. ಹಂಸಲೇಖ ಸರ್ ನನ್ನ ನೋಡ್ಬಿಟ್ಟು ಇವ್ನು ಆ್ಯಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ರಾಕ್ಷಸ ಅನ್ನೋ ಸಿನಿಮಾಗೆ ಅವರು ರೆಫರ್ ಮಾಡಿದ್ರು ಹಂಸಲೇಖ ಸರ್. ಅವಾಗ ಅವ್ರ ಸಮ್ಮರ್ ಕ್ಯಾಂಪಲ್ಲಿದ್ದೆ, ಅಲ್ಲಿ ಆಡಿಷನ್ಗೆ ಬಂದಿದ್ರು. ಸೊ ಯಾರು ಬೇಡ ಇವನ್ನ ತಗೊಳ್ಳಿ, ಇವ್ನು ಸಕಲಾಗಿ ಮಾಡ್ತಾನೆ ಅಂದ್ಬಿಟ್ಟು ರೆಫರ್ ಮಾಡಿ ಕಳಿಸಿದ್ರು. ಅದು ಹಾಗೆ ಶುರುವಾಗಿತ್ತು ಸರ್ ಆ್ಯಕ್ಟಿಂಗ್ ಅನ್ನೋದು. ಅಂದರೆ ಅದು ನಾನು ಆ್ಯಕ್ಟ್ರಾಗಿ ಬರಬೇಕು ಅಥವಾ ಆ ಥರದ್ದೇನೂ ಇರಲಿಲ್ಲ, ಬಟ್ ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಕಲಿಬೇಕು, ಹಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದನೂ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದು ಹಾಗೆ ಆಗ್ತಾ ಆಗ್ತಾ ಅದು ಆ್ಯಂಕರಿಂಗ್ಗೆ ಶಿಫ್ಟ್ ಆಯಿತು. ಒಂದಷ್ಟು ರಿಯಾಲಿಟಿ ಶೋಸ್ ಆ್ಯಂಕರಿಂಗ್ ಮಾಡಿದೆ. ಅದಾದಮೇಲೆ ಮತ್ತೆ ಏನೋ ನಾನು ಸ್ಟಡೀಸ್ಗೋಸ್ಕರ ಒಂದಷ್ಟು ಬ್ರೇಕ್ ತಗೊಂಡೆ. ಬಟ್ ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡಿದೆ. ಸೆಕೆಂಡ್ ಇಯರಲ್ಲಿ ಅರ್ಥ ಆಗೋಯ್ತು, ಇಲ್ಲಪ್ಪ ನನಗಿದು 9 to 6 ಜಾಬ್ ನನಗೆ ಸರಿ ಹೋಗಲ್ಲ. ಅದು ಎಷ್ಟೇ ಏನೇ ಹೇಳಿದ್ರೇನು ಕಲೆ ಅನ್ನೋದೊಂದು ಸೆಳೆತ ಸರ್ ಅದು. ಸೊ ಅದು ನಮಗೆ ಸುಮ್ಮನೆ ಕೂರಕ್ಕೆ ಬಿಡಲ್ಲ, ಅದನ್ನ ಅದು ಏನೋ ಒಂದು ಮಾಡ್ತಾ ಇರಬೇಕು ಅಂತ. ಸೊ ನಾನು ನಮ್ಮ ಕಾಲೇಜಲ್ಲೂ ಅಷ್ಟೇ ಕಲ್ಚರಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದ್ದೆ. ಅಂದರೆ ಈ ಆ್ಯನ್ಯುವಲ್ ಫೆಸ್ಟ್ಸ್ ಎಲ್ಲ ಮಾಡ್ತೀವಲ್ಲ, ಸೊ ಆ ಥರದ್ರಲ್ಲಿ ನಾನು ಕಲ್ಚರಲ್ ಕೋಆರ್ಡಿನೇಟರ್ ಆಗಿದ್ದೆ. ಸೊ ಸಾಕಷ್ಟು ಅದರಲ್ಲಿ ಒಡನಾಟ ಜಾಸ್ತಿ ಇತ್ತು. ಸರಿ ಆಯಿತು, ನಾನು ತಿರ್ಗಾ ವಾಪಸ್ ನಮ್ಮ ಏನೋ ಸಿಂಗಿಂಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ನನಗೇನೇ ಇದ್ರೂ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಸರಿ ಹಾಗೆ ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ. ನನಗೇನು ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ನನ್ನ ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ತುಂಬ ಇಷ್ಟ. ಅಂದರೆ ಒಂದರಲ್ಲೇ ಅದಕ್ಕೆ ಬದ್ಧವಾಗಿ ನಾನು ಇಷ್ಟೇ ಮಾಡಬೇಕು ಆ ಥರ ಬೌಂಡ್ರೀಸ್ ಹಾಕ್ಕೊಳಕ್ಕೆ ನಂಗೆ ಇಷ್ಟ ಅಲ್ಲ. ಸೊ ಇದು ಮಾಡ್ಬೋದಾ, ಇದು ಮಾಡ್ಬೋದಾ, ಅದು ವರ್ಕ್ ಆಗತ್ತೆ ಅಂದರೆ ವೆಲ್ ಆ್ಯಂಡ್ ಗುಡ್, ವೈ ನಾಟ್ ಟ್ರೈ ಇಟ್ ಅನ್ನೋದು ನಂದೊಂದು ಅನಿಸಿಕೆ. ಸರಿ ಹಾಗೆ ಟ್ರೈ ಮಾಡ್ತಾ ಮಾಡ್ತಾ ಸಾಹಿತ್ಯ ಟ್ರೈ ಮಾಡಿದೆ. ಈಗ ಸಂಗೀತನೂ ಟ್ರೈ ಮಾಡ್ತಾರೆ, ಅಂದರೆ ಸಂಗೀತ ಸಂಯೋಜನೆ. ಸೊ ಅದೊಂಥರ ನಡೀತಾ ಇದೆ. ಈಸಿ ಅಂದರೆ ಒಂದಕ್ಕೊಂದಕ್ಕೆ ರಿಲೇಟ್ ಆಗಿರೋದ್ರಿಂದ ನನಗೆ ಈಸಿ ಆಗುತ್ತೆ ಸರ್.